ನಮಸ್ಕಾರ ಸ್ನೇಹಿತರೆ, ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ರೈಡ್ ವಿಡಿಯೋ ಆಫ್ ಮೈನ್. ದಿಸ್ ಟೈಮ್ ಟು ದ ಮ್ಯಾಜಿಕಲ್ ಮಲ್ನಾಡ್. ಹೋದ ವಾರ ಈ ರೈಡ್ ಮಾಡಿದ್ವಿ. ಬ್ಯೂಟಿಫುಲ್ ಆಗಿತ್ತು, ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ವರ್ಡ್ಸ್ ಕಾಂಟ್ ಎಕ್ಸ್ಪ್ಲೈನ್ ಹೌ ಬ್ಯೂಟಿಫುಲ್ ಇಟ್ ವಾಸ್. ದಿಸ್ ಇಸ್ ಮೀ ಆನ್ ಮೈ ಡೊಮಿನಾರ್, ದಿಸ್ ಇಸ್ ಅನ್ಬು ಆನ್ ಇಸ್ 500 ಆ್ಯಂಡ್ ದಿಸ್ ಇಸ್ ರವಿ ಆನ್ ಇಸ್ ಹಿಮಾಲಯನ್. ನಾವು ದ ರೂಟ್ ವಿ ಟುಕ್ ವಾಸ್ ಡೇ 1 ಬೆಂಗಳೂರಿಂದ ವಯಾ ದೇವರಮನೆ. ನಾವು ಉಜಿರೆಯಲ್ಲಿ ಉಳ್ಕೊಂಡ್ವಿ. ಡೇ 2 ದೇವರಮನೆ ಉಜಿರೆಯಿಂದ ವಿ ವೆಂಟ್ ಟು ಕುದುರೆಮುಖ, ಕೇಮ್ ಬ್ಯಾಕ್ ಆ್ಯಂಡ್ ವಿ ಸ್ಟೇಡ್ ಎಟ್ JLR ಸೀತಾನದಿ ಇನ್ ನಿಯರ್ ಆಗೊಂಬೆ, ಸೋಮೇಶ್ವರ. ಡೇ 3 ಅಲ್ಲಿಂದ ಹೊರಡ್ಕೊಂಡು ವಯಾ ಆಗೊಂಬೆ, ಬಾಳೆಹೊನ್ನೂರು, ಚಿಕ್ಕಮಂಗ್ಳೂರು ಮನೆಗೆ ಬಂದ್ವಿ. ಇಟ್ ವಾಸ್ ಎ ಟಿಪಿಕಲ್ ಮಾನ್ಸೂನ್ ರೈಡ್. ಬೇಲೂರಲ್ಲಿ ಸ್ಟಾರ್ಟ್ ಆಯಿತು ಮಳೆ. ಅಲ್ಲಿಂದ ಹಿಡ್ಕೊಂಡು ಆಲ್ಮೋಸ್ಟ್ ಎವ್ರಿವೇರ್ ಇಟ್ ವಾಸ್ ರೈನಿಂಗ್. ದಿಸ್ ಇಸ್ ದೇವರಮನೆ, ಆನ್ ದ ವೇ ಟು ದೇವರಮನೆ. ಬ್ಯೂಟಿಫುಲ್ ಪ್ಲೇಸ್. ಅಲ್ಲೂ ನಿಮಗೆ ಎಷ್ಟೊಂದು ಹೋಮ್ ಸ್ಟೇಸ್ ಎಲ್ಲ ಸಿಗುತ್ತೆ. ಯು ಕ್ಯಾನ್ ಪ್ಲ್ಯಾನ್ ಯುವರ್ ವಿಸಿಟ್ ಟು ದೇವರಮನೆ ಅಲೋನ್. ತುಂಬ ಚೆನ್ನಾಗಿದೆ. ದಿಸ್ ಇಸ್ ನಿಯರ್ ಮೂಡಿಗೆರೆ. ಅಲ್ಲೊಂದು ದೇವಸ್ಥಾನ ಸಹ ಇದೆ, ಮುಂದೆ ನೀವು ಒಂದು ಫೋಟೋ ನೋಡ್ಬೋದು. ದಿಸ್ ಇಸ್ ದ ಟೆಂಪಲ್. ಈ ಟೆಂಪಲ್ ಹತ್ರ ಒಂದು ತುಂಬ ಬ್ಯೂಟಿಫುಲ್ ಬಾವಿ ಕೂಡ ಇದೆ. ಅದು ನೀವು ಎಷ್ಟೊಂದು ಕಡೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲ ಕಡೆ ನೋಡಿರ್ಬೋದು. ಎಷ್ಟೊಂದು ಜನ ಅದನ್ನು ಪೋಸ್ಟ್ ಮಾಡಿರ್ತಾರೆ. ಬಟ್ ಮಳೆ ಬಂದಿರೋದ್ರಿಂದ ಅದು ಸಿಕ್ಕಾಬಟ್ಟೆ ಓವರ್ಫ್ಲೋ ಎಲ್ಲ ಆಗಿತ್ತು ಅನಿಸುತ್ತೆ. ಸೊ ಅಲ್ಲೇನೂ ಇಲ್ಲ ಅಂತ ಹೇಳಿದ್ರು. ವಾಟ್ ಈಸ್ ಅ ರಾಯಲ್ ಎನ್ಫೀಲ್ಡ್ ವಿದೌಟ್ ಸಮ್ ಅಡ್ವೆಂಚರ್? ಅಂದರೆ ನಾಟ್ ಅನ್ ಅಡ್ವೆಂಚರ್ ಆನ್ ದ ಬೈಕ್. ರಾಯಲ್ ಎನ್ಫೀಲ್ಡ್ ಇದ್ರೇ ಒಂದು ಅಡ್ವೆಂಚರು. ಸೊ ಅದಕ್ಕೆ ನೋಡಿ, ಅನ್ಬೋದು ಬೈಕ್ದು ಸೈಲೆನ್ಸರ್ ಆಲ್ಮೋಸ್ಟ್ ಬಿದ್ದೋಗೋ ಸ್ಟೇಜಲ್ಲಿತ್ತು. ಅದನ್ನು ಸರಿ ಮಾಡಿಸ್ಕೊಂಡು ವಿ ಎಂಟರ್ಡ್. ಅದನ್ನು ಕೊಟ್ಟಿಗೆಹಾರದಲ್ಲಿ ಸರಿ ಮಾಡಿಸಿದ್ವಿ. ಕೊಟ್ಟಿಗೆಹಾರದಲ್ಲಿ ಸರಿ ಮಾಡಿಸ್ಕೊಂಡು ನಾವು ಚಾರ್ಮಡಿ ಘಾಟ್ ಎಂಟರ್ ಆದ್ವಿ. ಸಾರಿ ಫಾರ್ ದಿಸ್ ವಿಡಿಯೋ, ದಿಸ್ ಪಾರ್ಟ್ ಆಫ್ ದ ವಿಡಿಯೋ ವೇರ್ ಇಟ್ ಈಸ್ ನಾಟ್ ಸೋ ಗ್ರೇಟ್, ಬಿಕಾಸ್ ಸಡನ್ನಾಗಿ ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಶುರು ಆಯಿತು. ಒಂದು ಕಡೆ ಮಳೆ, ಒಂದು ಕಡೆ ಮಂಜು, ಒಂದು ಕಡೆ ಟ್ರಾಫಿಕ್ಕು. ಬಿಕಾಸ್ ಶಿರಾಡಿ ಘಾಟ್ ಬ್ಲಾಕ್ ಮಾಡಿದರು. ಶಿರಾಡಿ ಘಾಟ್ ಬ್ಲಾಕ್ ಮಾಡಿರೋದ್ರಿಂದ ಎಲ್ಲ ಟ್ರಾಫಿಕ್ಕನ್ನು ಚಾರ್ಮಡಿ ಘಾಟ್ಗೆ ಡೈವರ್ಟ್ ಮಾಡಿದರು. ಆಬ್ವಿಯಸ್ಲಿ ದಟ್ ಇಸ್ ದ ಓನ್ಲಿ ರೂಟ್. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಒಂದಿರೋದು ಅದಲ್ಲದೆ ಎಷ್ಟು ಚೆನ್ನಾಗಿತ್ತು ಚಾರ್ಮಡಿ ಘಾಟ್ ಅಂದರೆ, ಎಲ್ಲ ಕಡೆ ವಾಟರ್ ಫಾಲ್ಸ್. ಜನರು ಅದು ಅಲ್ಲಿ ನಿಲ್ಸೋಕ್ಕಾಗದೇ ಇಲ್ಲ ಗಾಡಿಗಳನ್ನ. ಆದ್ರೂ ದೊಡ್ಡ ಗಾಡಿಗಳನ್ನ ತಗೊಂಡು ಬಂದು ಸೈಡಲ್ಲಿ ನಿಲ್ಲಿಸಿ ದೇ ಆರ್ ಕ್ರಿಯೇಟಿಂಗ್ ನ್ಯೂಸೆನ್ಸ್. ಪಾಪ ಪೊಲೀಸ್ ಆ್ಯಂಡ್ ಪೀಪಲ್ ಹ್ಯಾಡ್ ರಿಯಲಿ ಟಫ್ ಟೈಮ್ ಟು ಅವ್ರನ್ನೆಲ್ಲ ಕಳ್ಸೋಕ್ಕೆ. ಒಂದು ಕಡೆ ಪೊಲೀಸವ್ರು ನಿಲ್ಲಿಸಿ ಯಾರಿಗೋ ಬೈತಾ ಇದ್ರು, ನೀರಲ್ಲಿ ಇಳ್ದು ಆಟಾಡ್ತಾ ಇದ್ರು ಅಂದ್ಬಿಟ್ಟು ಅಂತ. ನನಗೆ ಗೊತ್ತಿರಲಿಲ್ಲ. ಐ ಜಸ್ಟ್ ವೆಂಟ್ ಆ್ಯಂಡ್ ಪಾರ್ಕ್ ದ ಬೈಕ್ ಸೊ ದಟ್ ನಾನು ಒಂದು ಫೋಟೋಸ್ ತೊಗೊಳ್ಳೋಣ ಅಂತ. ನನಗೂ ಕೈ ತೋರಿಸಿ ಬೈಯಕ್ಕೆ ಶುರು ಮಾಡಿ. ಇಟ್ ವಾಸ್ ಲಕ್ಕಿಲಿ ಅನ್ಬು ಬಂದೇ ಬಾರೋ ಅಂತ ಹೇಳ್ದೆ. ಸೊ ಇಲ್ಲಾಂದರೆ ನಾನು ಸರಿಯಾಗಿ ಬೈಸ್ಕೊತಾ ಇದ್ದೆ ಅನಿಸುತ್ತೆ. ಬಟ್ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಪೊಲೀಸವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬೇಕಂದ್ರೆ ಅಷ್ಟು ಚೆನ್ನಾಗಿದೆ. ಯಾವಾಗಲೂ ಬರೋಕ್ಕಾಗಲ್ಲ. ಮಾನ್ಸೂನಲ್ಲೇ ಬಂದಿದ್ದೀವಂತೆ, ಬಂದಾಗ ಫೋಟೋಸ್ ತೊಗೊಳ್ಳೋಣ ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಏನು ಮಾಡೋದು, ಎಷ್ಟೊಂದು ಲ್ಯಾಂಡ್ಸ್ಲೈಡ್ ಆಗೋ ಚಾನ್ಸಸ್ ಇತ್ತು. ಅವ್ರ ಜೀವಕ್ಕೇ ತೊಂದರೆ ಆಗುತ್ತೆ ಅನ್ನೋದು ಪೊಲೀಸವ್ರದ್ದು. ಸೊ ಇಬ್ಬರು ಕರೆಕ್ಟಾಗಿ, ಇನ್ನು ಪೊಲೀಸವ್ರು ಜಾಸ್ತಿ ಕರೆಕ್ಟಾಗಿದ್ದಾರೆ. ಬಟ್ ಮನ್ಸು ಕೇಳಲ್ಲ, ಅಷ್ಟು ಚೆನ್ನಾಗಿರೋ ಜಾಗದಲ್ಲಿ ಫೋಟೋಸ್ ತೊಗೊಳ್ಬೇಕು ಅಂತ ಅನಿಸುತ್ತೆ. ಬಟ್ ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್. ನೀರಿಗೆ ಇಳಿಯೋದು ಅಥವಾ ಏನಾದರೂ ಓವರಾಗಿ ಏನಾದರೂ ಮಾಡೋಕ್ಕೆ ದಯವಿಟ್ಟು ಹೋಗ್ಬಿಡಿ. ಯಾಕಂದರೆ ಎಲ್ಲ ಕಡೆ ಸ್ಲಿಪ್ ಆಗುತ್ತೆ. ಬಿದ್ದರೆ ಆಮೇಲೆ ಪೊಲೀಸವ್ರ ಮೇಲೆ ಮತ್ತೆ ಬ್ಲೇಮ್ ಮಾಡ್ತಾರೆ, ನೀವು ಯಾಕೆ ನೋಡ್ಕೊಳ್ಳಿಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಅಂತ. ಸೊ ಚಾರ್ಮಡಿ ಘಾಟ್ದು ರೋಡ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ರಿಯಲಿ ಬ್ಯೂಟಿಫುಲ್. ಹ್ಯಾಟ್ಸ್ ಆಫ್ ಟು ದ ಆರ್ಗನೈಸೇಷನ್. ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ರೋಡ್ಸು. ಇನ್ಫ್ಯಾಕ್ಟ್ ಆಲ್ ಥ್ರೂ ದ 850 ಕಿಲೋಮೀಟರ್ಸ್ ಆಫ್ ರೈಡ್ ದ ರೋಡ್ಸ್ ಆರ್ ಬ್ಯೂಟಿಫುಲ್. ಎಲ್ಲೂ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ಮಾಲ್ ಸ್ಟ್ರೆಚ್ ಬಿಟ್ಟರೆ ನೋಡಿ, ದಿಸ್ ಈಸ್ ಒಂದು ಫ್ಯೂ ಫೋಟೋಸ್ ವಿಚ್ ಐ ವಾಸ್ ಏಬಲ್ ಟು ಟೇಕ್. ಆ್ಯಂಡ್ ಆಲ್ ದ ಫೋಟೋಸ್ ವರ್ ಟೇಕನ್ ಫ್ರಮ್ ಸ್ಯಾಮ್ಸಂಗ್ ಫೋನ್, ಬಿಕಾಸ್ ನನಗೆ ಕ್ಯಾಮ್ರಾ ತೆಗಿಯೋಕ್ಕೆ ಆಗಿಲ್ಲ. ಜನರಲಿ ಐ ಟೇಕ್ ಮೈ ಫೋಟೋಗ್ರಾಫ್ಸ್ ಯೂಸಿಂಗ್ Canon EOS 77D. ಯು ಕ್ಯಾನ್ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಮೈ ಇನ್ಸ್ಟಾಗ್ರಾಮ್ ID is Ken on the move ಅಂತ. ಸೊ ನಾನು ರೈಡ್ ಫೋಟೋಸ್ನೆಲ್ಲ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ದಿಸ್ ಈಸ್ ಆನ್ ದ ವೇ ಟು ಉಜಿರೆ. ದಟ್ ಡೇ ದ ಪ್ಲ್ಯಾನ್ ವಾಸ್ ಟು ಸ್ಟೇ ಇನ್ ಉಜಿರೆ ಆನ್ ಬೆಳ್ತಂಗಡಿ. ರವಿ ಮತ್ತು ಅನ್ಬು ಅವ್ರು ಮುಂದೆ ಹೋಗಿದ್ರು, ಅವ್ರ ಫೋಟೋಸ್ ನಿಲ್ಲಿಲ್ಲ. ನಾನು ಮಾತ್ರ ನಿಂತ್ಕೊಂಡು ವಾಂಟೆಡ್ ಟು ಟೇಕ್ ಎ ಫ್ಯೂ ಸ್ನ್ಯಾಪ್ಸ್. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ಇವ್ರು ಎಲ್ಲಿದ್ದಾರಪ್ಪ ಅಂದ್ಬಿಟ್ಟು. ಫೈನಲಿ ಐ ಫೌಂಡ್ ದೆಮ್ ನಿಯರ್ ಎ ಚಾಯ್ ಶಾಪ್ ವೇಟಿಂಗ್ ಆ್ಯಂಡ್ ರಿಯಲಿ ವಾಂಟೆಡ್ ಟೀ. ಒಳ್ಳೆ ಮೈಯೆಲ್ಲ ಒದ್ದೆ ಆಗಿತ್ತು, ಚಳಿನೂ ಸ್ವಲ್ಪ ಆಗ್ತಾಯಿತ್ತು. ಸೊ ಇಟ್ ವಾಸ್ ನೈಸ್ ಟೈಮ್ ಟು ಸ್ಟಾಪ್ ಆ್ಯಂಡ್ ದಟ್ಸ್ ದ ಎಂಡ್ ಆಫ್ ಡೇ 1. ಅಷ್ಟೇ. ಚಾರ್ಮಡಿ ಘಾಟ್ ಒಂದು ದೇವರಮನೆ ಚಾರ್ಮಡಿ ಘಾಟ್ ಎಕ್ಸ್ಪ್ಲೋರ್ ಮಾಡಿದ್ದು ಒಂದು ಸ್ವಲ್ಪ ಖುಷಿ ಇತ್ತು. ದೆನ್ ವಿ ವೆಂಟ್ ಟು ಅವರ್ ರೂಮ್. ವಿ ಬುಕ್ಡ್ ಅ ರೂಮ್ ಇನ್ ಉಜಿರೆ.
ಇಟ್ ವಾಸ್ ಎ ಡೀಸೆಂಟ್ ರೂಮ್, ನಥಿಂಗ್ ಗ್ರೇಟ್ ಅಬೌಟ್ ಇಟ್. 3 ಜನ ಒಂದೇ ರೂಮಲ್ಲಿದ್ವಿ, ಸೊ ದ ಯೂಶುವಲ್ ಸ್ಟಫ್. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ we headed towards Kudremukha. The plan was Kudremukhಗೆ ಹೋಗಿ ಮತ್ತೆ ವಾಪಸ್ ಬಂದು ದೆನ್ we wanted to go to JLR ಸೀದಾ ನದಿ. ದಿಸ್ ಈಸ್ ಇವಾಗ ನೀವು ನೋಡ್ತಾ ಇರೋದು NH-169. ಏನು ಬ್ಯೂಟಿಫುಲ್ ಬಟರ್ ರೋಡ್ಸ್, ಆಬ್ಸಲ್ಯೂಟ್ ಬಟರ್ ರೋಡ್ಸ್. ಎಷ್ಟೊಂದು ಬೈಕ್ಸ್ ಇದ್ವು. ಐ ಥಾಟ್ ಮೆನಿ ಪೀಪಲ್ ಆರ್ ಟ್ರಾವೆಲಿಂಗ್ ಫ್ರಮ್ ಬ್ಯಾಂಗ್ಳೂರ್ ಅಂತ, ಬಟ್ ಇಟ್ ವಾಸ್ ನೈಸ್ ಟು ಸಿ bikers from Udupi, Mangalore riding up. We also met one of our friends, ಅಲ್ಲಿ ಫ್ರೆಂಡ್ಸ್ ಆಗಿದ್ದು. ರವಿಗೆ ಮೊದಲಿಂದನೂ ಸ್ವಲ್ಪ ಗೊತ್ತಿರೋರೆ, ಬಿಕಾಸ್ ರವಿ ರೈಡ್ಸ್ ಎ ಟೈಗರ್ ಆ್ಯಸ್ ವೆಲ್, ಆ್ಯಂಡ್ ದಟ್ ಪರ್ಸನ್ ಆಲ್ಸೋ ವಾಸ್ ರೈಡಿಂಗ್ ಟ್ರೈಂಫ್ ಟೈಗರ್. ಸೊ ಇಟ್ ವಾಸ್ ನೈಸ್ ಕ್ಯಾಚಿಂಗ್ ಅಪ್ ವಿತ್ ಹಿಮ್. ಅವ್ರು ನಮಗೆ ಕುದುರೆಮುಖಲ್ಲಿ ಅರ್ಧ ದಾರಿ ತನಕ ನಮ್ಮ ಜೊತೆ ಬಂದರು. ದೆನ್ ಹಿ ಹೆಡೆಡ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಸೊ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಶುರು ಆಯಿತು. ದಿಸ್ ಈಸ್ ಆನ್ ದ ವೇ ಟು ದ ಕುದುರೆಮುಖ್ ಚೆಕ್ ಪೋಸ್ಟ್. ದಿಸ್ ಈಸ್ ದ ಚೆಕ್ ಪೋಸ್ಟ್. ಇಲ್ಲಿ ವಿ ಹ್ಯಾವ್ ಟು ಎಂಟರ್ ಅವರ್ ಡೀಟೇಲ್ಸ್ ಆ್ಯಂಡ್ ದ ಬೈಕ್ ಡೀಟೇಲ್ಸ್. ದೇ ಗಿವ್ ಎ ಸ್ಪೆಸಿಫಿಕ್ ಅಮೌಂಟ್ ಆಫ್ ಟೈಮ್, ಮೇ ಬಿ 60 to 90 minutes ಟು ಗೋ ಟು ದ ಅದರ್ ಪಾಯಿಂಟ್, ವಿಚ್ ಈಸ್ ಅರೌಂಡ್ 35 to 40 kilometers ಅನಿಸುತ್ತೆ. ಸೊ ನೀವು ಒಂದು ಕಡೆಯಿಂದ ಎಂಟ್ರಿ ಆದರೆ ಇನ್ನೊಂದು ಕಡೆಯಿಂದ ಎಕ್ಸಿಟ್ ಆಗಬೇಕು. ಯು ಕೆನಾಟ್ ಎಕ್ಸಿಟ್ ಫ್ರಮ್ ದ ಸೇಮ್ ಪಾಯಿಂಟ್, ಇಲ್ಲಾಂದರೆ ನಿಮಗೆ 200 rupees ಫೈನ್ ಹಾಕ್ತಾರೆ. ಅಥವಾ ಇಫ್ ಯು ಡೋಂಟ್ ಎಕ್ಸಿಟ್ ವಿದಿನ್ ದ ಗಿವನ್ ಟೈಮ್, ಅಗೇನ್ ಯು ವಿಲ್ ಬಿ ಫೈನ್ಡ್, ಬಿಕಾಸ್ ದ ಹೋಲ್ ಆಫ್ ದಿಸ್ ಏರಿಯಾ ಯು ಕೆನಾಟ್ ಸ್ಟಾಪ್ ಯುವರ್ ಬೈಕ್ ಎನಿವೇರ್ ಅಂತ ಹೇಳ್ತಾರೆ. ಯು ಕೆನಾಟ್ ಸ್ಟಾಪ್ ಯುವರ್ ಬೈಕ್ ಎನಿವೇರ್. ನೋ ಫೀಡಿಂಗ್ ಎನಿಮಲ್ಸ್, ನೋ ಫೋಟೋಗ್ರಫಿ, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಆಬ್ವಿಯಸ್ಲಿ ಆಲ್ ದೀಸ್ ಥಿಂಗ್ಸ್. ಸೊ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ರೋಡ್ಸ್. ಮತ್ತು ನೋಡಿ, ಅದು ಎರಡೂ ಕಡೆ ಗ್ರೀನರಿ. ಒಂಥರ ಅಂದರೆ ಫಾರ್ 3 days ಐ ಫೆಲ್ಟ್ ಲೈಕ್ ದೇರ್ ವಾಸ್ ಎ ಲಿಟಲ್ ಓವರ್ ಡೋಸ್ ಆಫ್ ಗ್ರೀನರಿ, ಆ ಥರ ಅನ್ನಿಸ್ತು. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಅದು ಲಾಕ್ಡೌನ್ ಆದಮೇಲೆ ಟು ಗೆಟ್ ದಟ್ ಫ್ರೆಶ್ ಏರ್ ಇಂಟು ದ lungs was actually waiting to take it all. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ದಿಸ್ ಇಸ್ ದ ಫೇಮಸ್ ಸ್ಟ್ರೈಟ್ ರೋಡ್ ಇನ್ ಕುದುರೆಮುಖ. ಅನ್ಬು ಎಂಜಾಯಿಂಗ್ ದ ರೈನ್. ವಿ ಹ್ಯಾಡ್ ಜಸ್ಟ್ ಗಿವನ್ ಅಪ್ ಅಷ್ಟೇ. ಮಳೆ ಬರುತ್ತೆ, ವಿ ವಾಂಟ್ ಟು ಅಂತ. ದಿಸ್ ಇಸ್ ದಟ್ ಬ್ಯೂಟಿಫುಲ್ ರೋಡ್. ದಿಸ್ ಇಸ್ ದ ಫ್ರೆಂಡ್ ಐ ವಾಸ್ ಟಾಕಿಂಗ್ ಅಬೌಟ್. ದಿಸ್ ಇಸ್ ಮೈ ಬೈಕ್. ಸೊ ಇದಂತೂ ಮ್ಯಾಂಡೇಟ್ರಿ, ಎಲ್ಲ ಬೈಕರ್ಸು ಇದೊಂದು ಫೋಟೋ ತಗೊತಾರೆ. ಇದು JLR, ಕುದುರೆಮುಖಲ್ಲಿ ಒಂದು JLR ಇದೆ, ಅಲ್ಲಿ ತೆಗೆದಿದ್ದು. ದಿಸ್ ಇಸ್ now we are heading back towards to the exit point. So ಅಲ್ಲಿ we wanted to go to JLR ಸೀತಾ ನದಿ. So again the route we took was via Hebri. We reached Someshwara. JLR ಸೀತಾ ನದಿ ಸೋಮೇಶ್ವರದಲ್ಲಿದೆ. ಹೇಗೆ ಅಂದರೆ 20 meters, ಅಂದರೆ ಸೀತಾ ನದಿ ದಡದಲ್ಲೇ ಪ್ರಾಪರ್ಟಿ ಇರೋದು. ಆ ಥರ ಪ್ರಾಪರ್ಟಿ ಸಿಗೋಕ್ಕೆ ಡೆಫಿನೆಟ್ಲಿ ಓನ್ಲಿ ಗೌರ್ಮೆಂಟ್ ಕ್ಯಾನ್ ಗೆಟ್ ಸಚ್ ಪ್ರಾಪರ್ಟಿ, ಬಿಕಾಸ್ ಇಟ್ಸ್ ಇನ್ ಬಿಟ್ವೀನ್ ದ ಫಾರೆಸ್ಟ್. ಇದು ಒಂದು ಕಾಡಿನ ಮಧ್ಯದಲ್ಲಿದೆ. ಸೊ ದಿಸ್ ಪ್ಲೇಸ್ ಈಸ್ ವೆರಿ ವೆರಿ ಫೇಮಸ್ ಫಾರ್ ಹರ್ಪಿಂಗ್. ಎಷ್ಟೊಂದು ಜನ ಕಪ್ಪೆಗಳು, ಆಮೇಲೆ ಈ ಥರ ಏಡಿ, ಆ ಥರದನ್ನೆಲ್ಲ ರಿಸರ್ಚ್ ಮಾಡೋಕ್ಕೆ ಇಲ್ಲಿ ಬರ್ತಾರೆ. ದಿಸ್ ಇಸ್ ದ ಪ್ಲೇಸ್ ವಿರ್ ಸ್ಟೇಡ್. ಈ ಥರ ಸ್ವಿಸ್ ಟೆಂಟ್ಸ್ ಇದೆ. ದೆನ್ ದೇರ್ ಈಸ್, ಇಲ್ಲಿ ನೋಡ್ತಾ ಇರೋಂಗೆ ದೇರ್ ಈಸ್ ದಿಸ್ ವುಡನ್ ಟೆಂಟ್ಸ್ ಆಲ್ಸೋ, AC, non-AC. I give 5 out of 5 stars for this. Absolutely beautiful place. Amazing food, amazing hospitality. ಏನು ಹೇಳೋದು, I never thought I would be in such a beautiful place. 1,800 rupees you get such a spacious room with 24 hours hot water. ಆಮೇಲೆ ಆನ್ ಕಾಲ್ ಪೀಪಲ್ ವಿಲ್ ಹೆಲ್ಪ್, ದೇರ್ ಟು ಹೆಲ್ಪ್. ನಿಮ್ಗೆ ಏನು ಬೇಕೋ ಅದನ್ನು ಸರ್ವ್ ಮಾಡ್ತಾರೆ. ಆ್ಯಂಡ್ ಜಾಗ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ದಿಸ್ ಪ್ಲೇಸ್ ಈಸ್ ವೆರಿ ವೆರಿ ಆಲ್ಸೋ ವೆರಿ ಫೇಮಸ್ ಫಾರ್ ಟ್ರೆಕ್ಕಿಂಗ್. ಸೊ ಯು ಕ್ಯಾನ್, ಇವ್ರದ್ದು ಟ್ಯಾಗ್ಲೈನೇ ಫೈಂಡ್ ಯುವರ್ ಓನ್ ಟ್ರೈಲ್ಸ್ ಅಂದ್ಬಿಟ್ಟು ಅಂತ. ಸೊ ಯು ಕ್ಯಾನ್ ಜಸ್ಟ್ ಎಂಟರ್ ಇನ್ ಟು ದ ವುಡ್ಸ್ ಆ್ಯಂಡ್ ವಾಕ್ ಫಾರ್ ಕಿಲೋಮೀಟರ್ಸ್. ಯಾರಿಗೆ ಗೊತ್ತು, ನಿಮಗೆ ಯಾವುದೋ ಒಂದು ತೊರೆ ಸಿಗ್ಬೋದು, ನಿಮಗೆ ಯಾವುದೋ ಒಂದು ವಾಟರ್ ಫಾಲ್ಸ್ ಸಿಗ್ಬೋದು ಚಿಕ್ಕದು. ಸೊ ಐಡಿಯಲ್ ಟೈಮ್ ನನ್ನ ಪ್ರಕಾರ, ಇಫ್ ಯು ಆಸ್ಕ್, ಈಸ್ ಸಮ್ವೇರ್ ಪ್ರಾಬಲಿ
ಯೂಶ್ವಲಿ ಪೋಸ್ಟ್ ಮಾನ್ಸೂನ್, ಯಾಕಂದ್ರೆ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಯು ಮೇ ಗೆಟ್ ಇರಿಟೇಟೆಡ್. ಬಟ್ ಪೋಸ್ಟ್ ಮಾನ್ಸೂನ್ ಸಮ್ಟೈಮ್ ಇನ್ ಸೆಪ್ಟೆಂಬರಿಂದ ಹಿಡಿದು ಮೇ ಬಿ ಜಾನ್ವರಿ ಫೆಬ್ರವರಿ ತನಕ ದಿಸ್ ಪ್ಲೇಸ್ ವುಡ್ ಬಿ ಲೈಕ್ ಮೋಸ್ಟ್ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ನಂದಲೆಸ್ ಇವಾಗ್ಲೂ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿತ್ತು ಆನ್ ಎ ಡಿಫ್ರೆಂಟ್ ಕೈಂಡ್, ಬಿಕಾಸ್ ಮಳೆ ಇತ್ತು. ಐ ಡೋಂಟ್ ನೋ, ಮೆನಿ ಪೀಪಲ್ ಮೇ ನಾಟ್ ಬಿ ಕಂಫರ್ಟಬಲ್ ವಿತ್ ಇಟ್, ಬಟ್ ಸೆಪ್ಟೆಂಬರಿಂದ ಜಾನ್ವರಿ ಫೆಬ್ರವರಿವರೆಗೂ ಅಂತೂ ದಿಸ್ ವುಡ್ ಬಿ ಲೈಕ್ ಅನ್ ಅಬ್ಸಲ್ಯೂಟ್ ಕಿಲ್ಲರ್ ಪ್ಲೇಸ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಸೊ ಇಲ್ಲಿಂದ ವಯಾ ಆಗುಂಬೆ ವಿ ಹೆಡೆಡ್ ಟು ಬ್ಯಾಂಗ್ಳೂರ್. ಕೇಳೋದೇ ಬೇಡ, ಆಗುಂಬೆಲಿ ಮಳೆ ಕೇಳಬೇಕಾ? ಆಗುಂಬೆ ಆ್ಯಂಡ್ ಮಳೆ ಆರ್ ಸಿನೋನಿಮಸ್ ಟು ಈಚ್ ಅದರ್. ಸೊ ಸಿಕ್ಕಾಬಟ್ಟೆ ಮಳೆ ಬರೋಕ್ಕೆ ಶುರು ಆಯಿತು. ಇಲ್ಲಿ ತನಕನೂ ಮಳೆ ಬರ್ತಾಯಿತ್ತು, ಎಷ್ಟೊಂದು ಕಡೆ ಮಳೆ ಬರ್ತಾಯಿತ್ತು. ನಾನು ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಅದ್ರ ಮೇಲೆ ಐ ವಾಸ್ ವೇರಿಂಗ್ ಎ ರೈನ್ ಕೋಟ್, ಬಟ್ ರೈಡಿಂಗ್ ಪ್ಯಾಂಟ್ ಮೇಲೆ ನಾನು ರೈನ್ ಪ್ಯಾಂಟ್ಸ್ ಹಾಕ್ಕೊಂಡಿರಲಿಲ್ಲ, ಆದ್ರೂ ಒದ್ದೆ ಆಗಿರಲಿಲ್ಲ. ಬಟ್ ಇಲ್ಲಿ ಮಾತ್ರ ಇಟ್ ಗೇವ್ ಅಪ್, ಬಿಕಾಸ್ ಅಷ್ಟು ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು. ಸೊ ಬಟ್ ಐ ಡೋಂಟ್ ಪ್ರಿಫರ್ ರೈಡಿಂಗ್ ವಿತ್ ರೈನ್ ಪ್ಯಾಂಟ್ಸ್ ಬಿಕಾಸ್ ಇಟ್ಸ್ ವೆರಿ ವೆರಿ ಅನ್ಕಂಫರ್ಟಬಲ್. ಅನದರ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಈಸ್ ಈ ಥರ ರೈಡ್ಸಲ್ಲಿ ಈ ಥರ ಮಳೆ ಇರಬೇಕಾದ್ರೆ ಟೂ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಈಸ್, ಒನ್ ಈಸ್ ದ ಕ್ವಾಲಿಟಿ ಆಫ್ ರೋಡ್ಸ್. The second thing is your riding gear. Okay, so important. One the first thing is not in our hands, it is with the government authorities, and they have done a beautiful job. The second thing is definitely in your hands, which is the riding gear. Okay, so important. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆನ್ ದ ಫಸ್ಟ್ ಡೇ ನಾವು ಉಜಿರೆಯಲ್ಲಿ ಗಾಡಿ ನಿಲ್ಲಿಸಿ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಬಂದು ಬ್ರೇಕ್ ಹಿಡಿತೀನಿ, ನಂದು ಬ್ಯಾಕ್ ಬ್ರೇಕ್ ಹಿಡಿತಾನೆ ಇಲ್ಲ. ನೋಡಿದ್ರೆ ಸ್ಪ್ರಿಂಗ್ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಅನಿಸುತ್ತೆ. ಆ್ಯಂಡ್ ದ ಬ್ರೇಕ್ ವಾಸ್ ನಾಟ್ ದೇರ್, ಇಟ್ ವಾಸ್ ನಾನ್ ಎಕ್ಸಿಸ್ಟೆಂಟ್. ಸೊ ದೇ ವಾಸ್ ನೋ ಪಾಯಿಂಟ್ ಕ್ರಿಬ್ಬಿಂಗ್ ಅಬೌಟ್ ಇಟ್. ಅವತ್ತು ಸಂಡೇ ಡೆಫಿನೆಟ್ಲಿ ಯಾವುದೂ ಓಪನ್ ಇರಲ್ಲ, ಆ್ಯಂಡ್ ನಾವು ಸಿಗೋವಂಥ ಜಾಗದಲ್ಲೂ ಇರಲಿಲ್ಲ. ಸೊ ಏನು ಮಾಡೋದು? ಯು ಕ್ಯಾನಾಟ್ ಜಸ್ಟ್ ಕ್ರಿಬ್ ಅಬೌಟ್ ಇಟ್, ಯು ಹ್ಯಾವ್ ಟು ಮೂವ್ ಆನ್. I had to control it with my clutch and the front brake. Front brake on a rainy day may not be a great option, but still I had to do it. And because there were great roads, and because I was wearing a good amount of riding gear, and a good quality riding gear, it gave me so much of confidence to even for riding 500 plus kilometers without a back brake. I'm not telling that it's a good idea, definitely not. I don't suggest anybody to do it, but I had no other plan, I had no other option, because it was Sunday, ellu sigo chances irlilla. So I had to do it. But nimge please do research. If you get somewhere, please get it repaired and then move on. But ನನಗೆ ಆಪ್ಷನ್ ಇರಲಿಲ್ಲ. ಬಟ್ somehow I made that courage to go on and complete the ride, and I was able, and the riding gear gave me the comfort. I ride with the Cramster jacket and a riding pant. I use a Decathlon knee length, ankle length riding shoes, and I use a SMK helmet and a Cramster riding gloves as well. So this gives me a lot of comfort and lot of ಏನು ಹೇಳ್ತಾರೆ, ಒಂದು ಕಾನ್ಫಿಡೆನ್ಸ್ to ride. See beautiful Agumbe Ghats. So this part of the video is little lengthy because I wanted my viewers to actually experience the rain. Okay, so Agumbe, and if it at least one person after seeing this video tells, oh man, this is so beautiful, ಬಾ ಹೋಗೋಣ ಆಗುಂಬೆ ನೋಡ್ಕೊಂಬರೋಣ ಅಂತ ಹೊರಟ್ರೆ ಅವ್ರ ಮನೆಯಿಂದ, ಈ ವಿಡಿಯೋ ಮಾಡಿರೋದಕ್ಕೆ ಖಂಡಿತವಾಗ್ಲೂ ನನಗೆ ಸಾರ್ಥಕತೆ ಸಿಗುತ್ತೆ. ಬಿಕಾಸ್ I want people to explore. I want people, I mean, definitely I'm not telling that you have to take a bike and go, or you have to take this one. I even say that ನನ್ನ ಫಸ್ಟ್ ಟೈಮ್ ಸೋಮೇಶ್ವರಕ್ಕೆ ಬಂದಾಗ ನಾವು ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಆ ವಾಟರ್ ಫಾಲ್ಸ್ಗೆ ನಾವು ಟ್ರೆಕ್ಕಿಂಗ್ ಹೋಗಿದ್ವಿ. ನಾವು ಬಸ್ಸಲ್ಲಿ ಬಂದಿದ್ವಿ. ಓಕೆ, ದಿಸ್ ಐ ಆಮ್ ಟಾಕಿಂಗ್ ಅಬೌಟ್ ಸಮ್ 10-12 years ಬಿಫೋರ್. ನಾವು ಬಸ್ಸಲ್ಲಿ ಬಂದು ನಾವು ಟ್ರೆಕ್ಕಿಂಗ್ ಮಾಡಿದ್ವಿ. ಓಕೆ, ಸೊ ದಟ್ ಈಸ್ ಆಲ್ಸೋ ಅನದರ್ ಎಕ್ಸ್ಪೀರಿಯನ್ಸ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಈಗ ಐ ಆಮ್ ಇನ್ ಬೈಕ್, ಐ ಮೀನ್, ಆ್ಯಂಡ್ ಮೈ ಇನ್-ಲಾಸ್ ಪ್ಲೇಸ್ ಈಸ್ 12 to 13 kilometers from Agumbe. For me, Agumbe is like
2 or 3 times in a year definitely I do come, but every time I come there is some surprise in ಆಗುಂಬೆ. ಅದು ಮಳೆಗಾಲದಲ್ಲಿ ಅದ್ರ ವಿಶೇಷತೆ ಬೇರೆ ಇರುತ್ತೆ, ಚಳಿಗಾಲದಲ್ಲಿ ಅದರದ್ದು ಸೌಂದರ್ಯ ಬೇರೆ ಥರ ಇರುತ್ತೆ, ಬಿಸಿಲುಗಾಲದಲ್ಲಿ ಅದರ ಸೌಂದರ್ಯ ಬೇರೆ ಥರ ಇರುತ್ತೆ. ಮಳೆಗಾಲದಲ್ಲಿ ಬಿಕಾಸ್ ಇಟ್ ರೈನ್ಸ್ ಸೋ ಮಚ್, ಪ್ರಾಬಲಿ ಹೈಯೆಸ್ಟ್ ಇನ್ ಇಂಡಿಯಾ ಆರ್ ಮೇ ಬಿ ಸೆಕೆಂಡ್ ಹೈಯೆಸ್ಟ್, ದಟ್ಸ್ ಆಲ್ವೇಸ್ ಡಿಬೇಟಬಲ್, ಚಿರಾಪುಂಜಿನ ಇದಾ ಅಂದ್ಬಿಟ್ಟು ಅಂತ. ಬಟ್ ಸ್ಟಿಲ್ ಮಳೆಗಾಲದಲ್ಲಿ ಅದರ ಸೌಂದರ್ಯ ಹೇಗಿರುತ್ತೆ, ಎಲ್ಲ ಕಡೆ ದಟ್ಟವಾದ ಹಸಿರಿರುತ್ತೆ. ಸೊ ಅಂದರೆ ಕಣ್ಣು ಕೊರೆಯೋ ಅಂಥ ಸೌಂದರ್ಯ. ಆವಾಗ ಚಳಿಗಾಲದಲ್ಲಿ ಮೈ ಕೊರೆಯೋ ಅಂಥ ಚಳಿ, ಆ ಚಳಿಗೆ ಏನೋ ಒಂಥರ ಅಂದರೆ ಅದರದ್ದೇ ಒಂದು ಸೌಂದರ್ಯ ಬೇರೆ ಇರುತ್ತೆ. ಆ ಚಳಿಗೆ ಆ ಒಂದು ಪಕೋಡ, ಆ ಒಂದು ಟೀ ಇದ್ದರೆ ಅಲ್ಲಿ ಚಳಿನೇ ಒಂಥರ. ಅಲ್ಲಿಗೆ ಚಳಿ ಹೇಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಸಾಕ್ಸು, ಮಂಕಿ ಕ್ಯಾಪು, ಗ್ಲೌಸು ಎಲ್ಲ ಹಾಕ್ಕೊಂಡಿರ್ಬೇಕು. ಅದು ಅಂದರೆ ಇಟ್ಸ್ ನಾಟ್ ಲೈಕ್ ದ ಕೋಲ್ಡ್ ಇನ್ ಮನಾಲಿಯಲ್ಲಿ ಅದು 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 ಮಂಜಿಂದ ಅಥವಾ ಸ್ನೋಯಿಂದ ಆಗೋ ಚಳಿ. ಇದು ಆ ಥರ ಚಳಿ ಅಲ್ಲ. ಇದು ಬಿಕಾಸ್ ನೀವು ಎತ್ತರದ ಪ್ರದೇಶದಲ್ಲಿ ಇರೋದ್ರಿಂದ ಅಥವಾ ಕಾಡಿನ ಮಧ್ಯೆ ಇರೋದ್ರಿಂದ ನಿಮ್ಗೆ ಯಾವ ಥರ ಚಳಿ ಬರುತ್ತೋ ಆ ಥರ ಒಂದು ಚಳಿ. ಇದ್ರದ್ದೊಂಥರ ಮಜಾನೇ ಬೇರೆ ಅಂತಾರಲ್ಲ ಆ ಥರ. ಇನ್ನು ಬಿಸಿಲುಗಾಲದಲ್ಲಿ the best part about the summer is ಆವಾಗ ನಿಮಗೆ ಸಿಗೋ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಓಕೆ, ಇಲ್ಲೇ ಕುಂದಾದ್ರಿ ಅಂತ ಒಂದು ಬೆಟ್ಟ ಇದೆ, ಅಲ್ಲಿ ಯು ವಿಲ್ ಪ್ರಾಬಲಿ ಗೆಟ್ ಟು ಸಿ ದ ಮೋಸ್ಟ್ ಬ್ಯೂಟಿಫುಲ್ ಸನ್ರೈಸ್. ಆ್ಯಂಡ್ ಈ ಕಡೆ ಆಗುಂಬೆ ಈಸ್ ಆಬ್ವಿಯಸ್ಲಿ ಫೇಮಸ್ ಫಾರ್ ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್. ಓಕೆ, ಆದರೆ ಇದನ್ನು ನಿಮಗೆ ಚಳಿಗಾಲದಲ್ಲಿ ನೋಡೋಕ್ಕೆ ಸಿಗಲ್ಲ, ಅಥವಾ ಮಳೆಗಾಲದಲ್ಲಂತೂ ಡೆಫಿನೆಟ್ಲಿ ಸಿಗಲ್ಲ. ಚಳಿಗಾಲದಲ್ಲಿ ನೋಡೋಕ್ಕೆ ಸಿಗಲ್ಲ, ಯಾಕಂದರೆ ಮಂಚು ಕವಿದಿರುತ್ತೆ. ಬಿಸಿಲುಗಾಲದಲ್ಲಿ ಯು ವಿಲ್ ಹ್ಯಾವ್ ಅ ಮೋಸ್ಟ್ ಬ್ಯೂಟಿಫುಲ್ ಸನ್ಸೆಟ್ ಫ್ರಮ್ ದ ವ್ಯೂ ಪಾಯಿಂಟ್. ನೋಡಿ, ಇಲ್ಲಿ ಕಾರ್ಗಳೆಲ್ಲ ನಿಂತಿದೆಯಲ್ಲ, ದಿಸ್ ಈಸ್ ಆ್ಯಕ್ಚುಲಿ ಒನ್ ಆಫ್ ದ ವ್ಯೂ ಪಾಯಿಂಟ್ಸ್. ಅದೇನು ನೋಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಮಂಜಿದೆ. ಮಳೇಲಿ ನಿಂತ್ಕೊಂಡು ಮಂಜನ್ನು ನೋಡ್ತಾ ಇದ್ದಾರೆ. ಐ ಡೋಂಟ್ ನೋ ವಾಟ್ ದೇ ಆರ್ ಪ್ಲಾನ್. ಬಟ್ ಪಾಪ ನಾವು ತುಂಬ ಸಾರಿ ನೋಡಿದ್ದೀವಿ. ಪಾಪ ಫಸ್ಟ್ ಟೈಮ್ ಅವ್ರಿಗೆ ನೋಡಬೇಕು ಅಂತ ಆಸೆ ಇರುತ್ತಲ್ಲ. ಸೊ ದೇ ಆರ್ ಡೂಯಿಂಗ್ ದೇರ್ ಸ್ಟಫ್. ಇಲ್ಲಿ ಮೆಟ್ಲ ಮೇಲೆ ಇಲ್ಲಿ ಕಾಣಿಸ್ತಾರೆ ನಿಮಗೆ, ಅಲ್ಲಿ ಮೆಟ್ಲ ಮೇಲೆ ಹತ್ಕೊಂಡು ಹೋದರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಟು ವ್ಯೂ ದ ಸನ್ಸೆಟ್. ಓಕೆ, ಸೊ ಆಗುಂಬೆ ಘಾಟ್ ಸೆಕ್ಷನ್ ಮುಗೀತು. ನಾವು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಶೃಂಗೇರಿ. ಆಮೇಲೆ ಅವರ್ ರೂಟ್ ಈಸ್ ಶೃಂಗೇರಿ, ಜಯಪುರ, ಬಾಳೆಹೊನ್ನೂರು, ಚಿಕ್ಕಮಂಗ್ಳೂರು, ಬೆಂಗಳೂರು. ಓಕೆ, ನೋಡಿ, ದಿಸ್ ಈಸ್ ಮೈ ಆಲ್ ಟೈಮ್ ಫೇವ್ರೆಟ್ ರೋಡ್. ಎರಡು ಕಡೆ ಗ್ರೀನರಿ, ಬ್ಯೂಟಿಫುಲ್ ರೋಡ್. ಈ ರೋಡಲ್ಲಿ ಓಡಿಸ್ತಾ ಇರುವಾಗ ನನ್ನ ತಲೆಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಒಂದು ಹಾಡು, ಅಣ್ಣವ್ರದ್ದು, ಆಗುಂಬೆಯ ಪ್ರೇಮ ಸಂಜೆಯ ಮರೆಯಲಾರೆ ನಾನು ಎಂದಿಗೂ ಓ ಗೆಳತಿಯೇ ಅನ್ನೋ ಹಾಡು. ಓಕೆ, ಸೊ ಏನು ಹೇಳೋದು, ದೇರ್ ಈಸ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಬಟ್ ಒಂದು ಕಡೆ ಅನ್ನಿಸ್ತೈತೆ, ಅಯ್ಯೋ ಮುಗಿತಾ ಬಂತಲ್ಲಪ್ಪ, ಇನ್ನೇನಿಲ್ಲ. ಐ ಮೀನ್ ಶೃಂಗೇರಿ ದಾಟ್ತೀರಾ, ಇನ್ನೊಂದು 20-30 ಇನ್ನೊಂದು ಮೇಸ್ಟ್ಲಿ 40-50 ಕಿಲೋಮೀಟ್ರು ಈ ಥರ ಮಳೆ ಮತ್ತು ಬ್ಯೂಟಿ ಇರುತ್ತೆ. ಆಮೇಲೆ ದೆನ್ ದ ನಾರ್ಮಲ್ ಚಿಕ್ಕಮಂಗ್ಳೂರು, ಬಿಕಾಸ್ ಅದನ್ನು ತುಂಬ ಸರಿ ಮಾಡಿರೋದ್ರಿಂದ ಇಟ್ ಈಸ್ ಬ್ಯೂಟಿಫುಲ್. ಬಟ್ ಆಲ್ ದಟ್ ಈಸ್ ನೋಡಿರೋ ಅಂಥದ್ದು ಅಂತ ಆಮೇಲೆ ಜನನೂ ಜಾಸ್ತಿ ಇರೋದ್ರಿಂದ ಇಟ್ಸ್ ಲಿಟಲ್ ಇದು. ಅದಾದಮೇಲೆ ಒಂದು ಸರಿ ನಾವು ಬೇಲೂರು ಟಚ್ ಆದಮೇಲೆ ದೆನ್ ಇಟ್ಸ್ ದ ಹೈವೇ. ದೆನ್ ನೀವು ಏನು ಆ ಕಡೆ ಈ ಕಡೆ ಏನು ನೋಡ್ದೇ ಚಚ್ಕೊಂಬರ್ತಾ ಇರೋದೆ. ಸೊ ಒಂದು ಕಡೆ ಆ ಥರ ಬೇಜಾರು, ಅಯ್ಯೋ ಮುಗಿತಾ ಬಂತಲ್ಲಪ್ಪ ಅಂದ್ಬಿಟ್ಟು ಅಂತ. ಬಟ್ ಎವ್ರಿ ಜರ್ನಿ ಹ್ಯಾಸ್ ಟು ಕಮ್ ಟು ಎನ್ ಎಂಡ್. ಟು ಎಕ್ಸ್ಪ್ಲೋರ್, ಇಟ್ ಗಿವ್ಸ್ ಅನ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ another place. That is the whole idea about it. This road, ಈ ಒಂದು ರೋಡ್ಗೋಸ್ಕರನೇ ನಾನು ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಮನೆಗೆ ಯಾವಾಗ ಬಂದಾಗ್ಲೂ ನಾನು ಇಲ್ಲಿಗೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಆಗುಂಬೆಯಿಂದ ಒಂದು ಸರಿ ಸುಮ್ಮನೆ ಕೆಳಗಡೆ ಇಳಿದ್ಬಿಟ್ಟು ಮೇಲ್ಗಡೆ ಬರೋದು, ಜಸ್ಟ್ ಟು ರೈಡ್ ಇನ್ ದಿಸ್ ರೋಡ್. ಐ ಡೋಂಟ್ ನೋ, ದಿಸ್ ರೋಡ್ ಈಸ್ ಮೈ ಫೇವ್ರೆಟ್ ರೋಡ್. ಇಲ್ಲಿ ಎಷ್ಟೊಂದು ಚಿಕ್ಕ ಹೋಟೆಲ್ಸ್ ಇದೆ, ಚಿಕ್ಕ ಅಂಗಡಿಗಳಿದೆ. ಅಲ್ಲಿ ನಿಮಗೆ ಟಿಪಿಕಲ್ ಫುಡ್ ಸಿಗುತ್ತೆ. ಇಲ್ಲಿದ್ದು ನೀರು ದೋಸೆ ಆಗಿರ್ಬೋದು ಅಥವಾ ಬನ್ಸ್ ಆಗಿರ್ಬೋದು. ಆ ನೀರು ದೋಸೆ ಅಥವಾ ಬನ್ಸ್ ಜೊತೆ ಒಂದು ಕಟ್ಟಿಂಗ್ ಚಾಯ್ ಕುಡಿದ್ರೆ ಅದರದ್ದು ಮಜಾನೇ ಬೇರೆ. ಇಟ್ಸ್ ಸೋ ಬ್ಯೂಟಿಫುಲ್. ಚಳಿಗಾಲದಲ್ಲಿ ಬಂದರೆ ಚಳಿಗಾಲದಲ್ಲೇ ಸಿಗೋವಂಥದ್ದು ಕೆಲವೆಲ್ಲ ಖಾರದ್ದು ಅವ್ರದ್ದಿರುತ್ತೆ. ಅದೇನೋ ಒಂದು ಚಟ್ನಿ ಮಾಡ್ತಾರೆ, ಆ ಚಟ್ನಿ ಖಾರ ಚಟ್ನಿ.
ಸೊ ಅದೂ ತುಂಬ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ನಾಲಿಗೆಗೆ ನಿಮಗೆ ಒಂದು ಒಗ್ರನ್ನ ಕೊಡುತ್ತೆ. ದಟ್ ಟೇಸ್ಟ್ ಬ್ಯೂಟಿಫುಲ್. ನಾವು ಈ ಜಂಕ್ಷನಲ್ಲಿ ಬಂದು ಒಂದು ಟೀ ಕುಡಿದ್ವಿ. ಅಲ್ಲಿಂದ ವಿ ಆರ್ ನೌ ಹೆಡೆಡ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಅಷ್ಟೇ ಹೇಳ್ದಂಗೆ ದ ರೈಟ್ ಕಮ್ಸ್ ಟು ಅನ್ ಎಂಡ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.